ಮಾನ್ಯ ವಕೀಲರು ಪ್ರಖ್ಯಾತ್ ಗೌಡ ವಕೀಲರವರು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ. ಅವರ ವಿಚಾರಗಳನ್ನ ತಾವು ಅರ್ಥ ಮಾಡ್ಕೋಬೇಕಾಗಿತ್ತು, ನಾನು ಅವ್ರಿಗೆ ಉತ್ತರ ಕೊಡಬೇಕಾಗಿತ್ತು. ಆದ್ರೆ ಅವರು ಯಾವುದೇ ಪಕ್ಷದ ವಕ್ತಾರರಾಗಿ ಬಂದಿದ್ರೆ ಓಪನ್ ಆಗಿ ಬಂದು ವಿಚಾರವನ್ನ ಮಂಡನೆ ಮಾಡ್ಲಿ. ಅಲ್ಲ, ಯಾವ ವಿಚಾರದ ಬಗ್ಗೆ ನೀವು ಉತ್ತರ ಈಗ ಅವರು ಹೇಳಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ವಕೀಲರೇ, ನೀವು ಆರ್ಟಿಕಲ್ ಆಕ್ಟ್ ಸಮನ್ಸ್ ಏನಿದೆ ಅದ್ರ ಬಗ್ಗೆ ಹೇಳಿ 4 ಜನಕ್ಕೆ ಗೊತ್ತಾಗ್ಲಿ. ಇವತ್ತು ಮಾಧ್ಯಮ ನೋಡ್ತಾ ಇದೆ, ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಬೇಕಾದ್ರೂ ಸಹ ಪ್ರತಿಯೊಬ್ಬರಿಗೆ ಹಕ್ಕಿದೆ, ಅದು ಪ್ರಜಾಪ್ರಭುತ್ವದ ಹಕ್ಕು, ನಾನು ಅದು ಒಪ್ಕೋತೀನಿ. ಯಾವನೇ ಅವನು ಜೆಟಿ ಅವನಿಗೆ ಏನಾದ್ರೆ ಅವನ ಮೌಲ್ಯಗಳು ಗೊತ್ತಿದೆಯಾ? ಇವತ್ತೇ ಅವನ ಹಗರಣಗಳನ್ನ ತೆಗಿತಾ ಇದೀವಿ, ನಾಳೆನೇ ತೆಗೆದ್ರೆ ಕರ್ನಾಟಕ ಬಿಟ್ಟು ಹೋಗ್ಬಿಡ್ತಾನೆ. ಬಹಳ ಎಚ್ಚರ, ಯಾಕೆಂದ್ರೆ ಅವನು ಮಾಡಿದ ತಪ್ಪುಗಳು ಇವತ್ತು ಆಲೆ ಸಿಕ್ಕಿದೆ 3 ಗಂಟೆಗೆ, ಅದನ್ನ ನಾವು ಇನ್ನೂ ಹೊರಗೆ ಬಿಟ್ಟಿಲ್ಲ. ಆದ್ರೆ ಕೇಳುವಂತ ಪ್ರಶ್ನೆಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕನ್ನ ಕೊಟ್ಟಿದ್ದಾನೆ. ಅದು ಯಾರೇ ಮಾಡಲಿ, ಎಷ್ಟೇ ದೊಡ್ಡವರಾಗ್ಲಿ, ತಪ್ಪಿಗೆ ಶಿಕ್ಷೆ ಆಗ್ಬೇಕನ್ನೋದು ನಮ್ಮ ಮುಖ್ಯಮಂತ್ರಿಗಳ ವಾದ. ಅವನು ಎಷ್ಟೇ ದೊಡ್ಡವನಿರ್ಲಿ, ನಮ್ಮ ಪಾರ್ಟಿಯವನು ಇರಲಿ, ಬೇರೆ ಪಾರ್ಟಿಯವನು ಇರಲಿ, ಏನೇ ಆಗಿರ್ಲಿ, ತಪ್ಪಿಗೆ ಶಿಕ್ಷೆ ಆಗ್ಬೇಕು. ಈ ಪ್ರಜಾಪ್ರಭುತ್ವದ ನಿಯಮ, ಈ ಕಾನೂನು ನಿಯಮ, ಈ ಸಂವಿಧಾನವನ್ನ ನಾವು ಒಪ್ಪಿಕೊಂಡಿದ್ದೇವೆ. ಸಂವಿಧಾನನ ಒಪ್ಪಿದ್ದೇನೆ, ಸಂವಿಧಾನವನ್ನು ಬದಲಾವಣೆ ಮಾಡ್ಬೇಕಂತ ಹೋಗ್ತಾ ಇದ್ದಾರಲ್ಲ, ಅವರಿಗೆ ಸಜೆಷನ್ ಅನ್ನ ಕೊಡಿ. ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ರೆ ತಾವೇ ಒಪ್ಕೋತಾರೆ ಅನ್ನೋದನ್ನು ನಾವು ಇವತ್ತಿನ ಮಾಧ್ಯಮಗಳ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇನೆ. ಅವ್ರ ಹತ್ರ ಯಾವುದೇ ಇಲ್ಲ, ಇಂಥ ಬೆದರಿಕೆಗೂ ಹೆದರಾರಿಲ್ಲ. ತಪ್ಪುಗಳಿದ್ರೆ ಅವರು ಕ್ಷಮ ಕೇಳ್ತಾರೆ. ಅದನ್ನ ನಾವು ವೈಯಕ್ತಿಕವಾಗಿ ಅವರ ವ್ಯಕ್ತಿತ್ವದಲ್ಲಿ ನಾವು ನೋಡಿದೆ. ಇಷ್ಟು ದಿವಸಗಳ ಅವರ ರಾಜ್ಯ ದರ್ಬಾರದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲ. ಈ ರಾಜ್ಯದ ಜನತೆ ಅವರನ್ನು ನೋಡ್ತಾ ಇದ್ದಾರೆ. ಎಷ್ಟು ಜನ ಮುಖ್ಯಮಂತ್ರಿಗಳಾಗ ಜೈಲಿಗೆ ಹೋಗಿ ಬಂದ್ರು, ಎಷ್ಟು ಜನ ರಾಜ್ಯದ ಮಂತ್ರಿಗಳು ಜೈಲಿಗೆ ಹೋಗಿ ಬಂದ್ರು. ಆದ್ರೆ ಆ ಬಿಳಿ ಹಾಳೆ ಏನಿದೆಯಲ್ಲ, ಅದು ಅಷ್ಟೇ ಸ್ಪಷ್ಟವಾಗಿರುತ್ತೆ. ತಪ್ಪು ಮಾಡಿದ್ರೆ ತಾವೇ ಒಪ್ಪಿಕೊಂಡು ಹೋಗ್ತಾರೆ ಅನ್ನೋದನ್ನು ಸಹ ಇವತ್ತಿನ ಮೂಲಕ ನಾವು ಸ್ಪಷ್ಟ. ಡಿ ಕೆ ಶಿವಕುಮಾರ್ ರಾಜ್ಯದ